ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸು ಕ್ರಿಸ್ತನ ಪವಿತ್ರ ಹೆಸರಿನಲ್ಲಿ ತಮ್ಮೆಲ್ಲರನ್ನ ವಂದಿಸುತ್ತೇನೆ. ಮತ್ತೊಂದು ಸತ್ಯವೇದದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿವಸಕ್ಕೆ ದೇವರ ವಾಕ್ಯದ ಆಧರಣೆ ವಿಧೇಯತೆ ಎನ್ನುವುದರ ಕುರಿತು ಆಲೋಚನೆ ಮಾಡುತ್ತೇವೆ. ವಿಧೇಯತೆ ಬಹಳ ಶ್ರೇಷ್ಠವಾದಂಥ ಒಂದು ಕಾರ್ಯ. ಇದರ ಶ್ರೇಷ್ಠತೆ ಎಷ್ಟರವರೆಗೆ ಇದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೂ ಅಸಾಧ್ಯ. ಈ ವಿಧೇಯತೆ ಎನ್ನುವಂಥದ್ದು ಒಂದು ಪ್ರಾಮುಖ್ಯವಾದಂಥ ಯೇಸು ಕ್ರಿಸ್ತನಲ್ಲಿ ತೋರಿದ ಅತಿ ಗಂಭೀರವಾದಂಥ ಒಂದು ಪ್ರಕಟಣೆ. ಆದುದರಿಂದ ಈ ವಿಧೇಯತೆ ಎನ್ನುವುದರ ಕುರಿತು ಆಲೋಚನೆ ಮಾಡುವಾಗ ಮನುಷ್ಯರಾಗಿ ನಾವು ಹಾಗೆ ಜೀವಿಸುವುದು ಬಹಳ ಪ್ರಾಮುಖ್ಯ, ಅವಶ್ಯ ಮತ್ತು ಅದರ ತೀವ್ರತೆಯನ್ನು ಅರ್ಥೈಸಿಕೊಂಡು ಬದುಕಬೇಕಾದದ್ದು ನಮ್ಮ ಕರ್ತವ್ಯವೂ ಕೂಡ ಎಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿಯು ಇಹಲೋಕಕ್ಕೆ ಬಂದು ತಂದೆಯ ರಾಜ್ಯವನ್ನು ಪ್ರಕಟ ಮಾಡುತ್ತಾ, ತಂದೆಯ ಚಿತ್ತವನ್ನು ತೋರ್ಪಡಿಸಿಕೊಡುತ್ತಾ, ತಂದೆಯ ಜ್ಞಾನವನ್ನು ಜನರಿಗೆ ತಲುಪಿಸಬೇಕು ಎನ್ನುವಂಥ ವಿಷಯಾಭಿಲಾಷೆಯನ್ನು ಹೊಂದಿಕೊಂಡವನಾಗಿ ತಂದೆಯ ಚಿತ್ತಕ್ಕೆ ತನ್ನನ್ನು ಒಳಪಡಿಸಿಕೊಟ್ಟು ವಿಧೇಯನಾಗಿ ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ವಿಧೇಯತ್ವವನ್ನು ಹೊಂದಿಕೊಂಡನು. ಫಿಲಿಪ್ಪಿ 2:5-8 ನಾವು ನೋಡ್ತೇವೆ. ಈ ಕಾರಣದಿಂದ, ಈ ವಿಧೇಯತ್ವದ ಕಾರಣದಿಂದ ದೇವರು ಯೇಸು ಕ್ರಿಸ್ತನನ್ನು ಅತ್ಯುನ್ನತವಾದಂಥ ಸ್ಥಾನಕ್ಕೆ ಏರಿಸಿ ತನ್ನ ಬಲಾಸನದಲ್ಲಿ ಕುಳಿತುಕೊಳ್ಳುವಂತೆ ಅಧಿಕಾರವನ್ನು ಕೊಟ್ಟು, ಆತನಿಗೆ ಮೃತ್ಯು, ಪಾತಾಳಗಳಲ್ಲಿ ಮತ್ತು ಸರ್ವ ಸೃಷ್ಟಿಗಳಲ್ಲಿ ಇರುವಂಥ ಜನರು ಆತನ ನಾಮಕ್ಕೆ ಅಡ್ಡಬಿದ್ದು ಆತನನ್ನೇ ರಕ್ಷಕನೂ ಎಂಬುದಾಗಿ ಒಪ್ಪಿಕೊಳ್ಳುವ ಹಾಗೆ ಕಾರ್ಯವನ್ನು ಮಾಡುತ್ತಾ, ಒಪ್ಪಿಕೊಳ್ಳುವ ನಿಟ್ಟಿನಲ್ಲಿ ತಂದೆಯಾದ ದೇವರನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ಯೇಸು ಕ್ರಿಸ್ತನ ವಿಧೇಯತ್ವವನ್ನು ಪ್ರಕಟ ಮಾಡಿದನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ದೇವರ ವಾಕ್ಯದ ಭಾಗ ಬಹಳ ಗಾಂಭೀರ್ಯವುಳ್ಳದ್ದು. ಈ ವಿಧೇಯತೆ ಎನ್ನುವಂಥ ಈ ಒಂದು ಸಂದೇಶ ಯೇಸು ಕ್ರಿಸ್ತನಲ್ಲಿ ಕಂಡುಬಂದಂಥ ಅತಿ ಶ್ರೇಷ್ಠವಾದಂಥ ಆ ಗುಣ ತಂದೆಯನ್ನು ಪ್ರಭಾವಗೊಳಿಸುವುದರಲ್ಲಿ ಸಫಲತೆಯನ್ನು, ತಂದೆಗೆ ಸಲ್ಲಿಸಬೇಕಾದಂಥ ಮಹಿಮೆಯನ್ನು ಸಲ್ಲಿಸುವುದಕ್ಕೆ ಕಾರ್ಯವನ್ನು ಪ್ರಕಟ ಮಾಡುತ್ತಾ ಉತ್ತಮವಾದಂಥ ವಿಷಯಾಭಿಲಾಷೆಯನ್ನು ಹೊಂದಿಕೊಂಡಂಥ ಬದುಕನ್ನು ದಯಪಾಲಿಸಿಕೊಡುವಂಥದ್ದು ಆಗಿಯದೆ ಎನ್ನುವುದಾದರೆ ಯಾವ ತಪ್ಪು ಇಲ್ಲ. ಕಾರಣ ಈ ಫಿಲಿಪಿಯರಿಗೆ ಬರೆದಂಥ ಆ ಪತ್ರಿಕೆ 2ನೇ ಅಧ್ಯಾಯ ಕೆಲವು ವಚನಗಳು ಹೀಗೆ ನಮ್ಮ ಕೂಡ ಮಾತನಾಡುತ್ತದೆ. ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. 8ನೇ ವಾಕ್ಯದ ಕಡೆಯ ಭಾಗ, ಫಿಲಿಪಿ 2:8 ಕಡೆಯ ಭಾಗ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. 9ನೇ ವಾಕ್ಯ. 10ನೇ ವಾಕ್ಯದಲ್ಲಿ, ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಯೇಸು ಕ್ರಿಸ್ತನಲ್ಲಿದ್ದಂಥ ವಿಧೇಯತೆ ತಂದೆಗೆ ಮಹಿಮೆಯನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಮನುಷ್ಯರ ಬದುಕನ್ನು ರೂಪಿಸುವಂಥದ್ದು ಆಗ್ಯದ. ನಮ್ಮಲ್ಲಿ ಎಷ್ಟು ಜನ ನಾವು
ಈ ನಿಟ್ಟಿನಲ್ಲಿ ವಿಧೇಯರಾಗಿ ಬದುಕುತ್ತಾ ಇದ್ದೇವೆ. ಮನುಷ್ಯರಿಗಲ್ಲ, ಬದಲಾಗಿ ನನ್ನನ್ನು ಸೃಷ್ಟಿಸಿದ ಕರ್ತನಲ್ಲಿ, ನನ್ನನ್ನು ಸೃಷ್ಟಿಸಿದ ದೇವರಲ್ಲಿ, ನನ್ನನ್ನು ಸೃಷ್ಟಿಸಿದ ಕರ್ತನಿಗೆ ನಾವು ವಿಧೇಯರಾಗಿ ಇದ್ದೇವೋ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕ. ದೇವರ ವಾಕ್ಯದ ಎಚ್ಚರಿಕೆ ಹೀಗೆ ಬರೆಯಲ್ಪಟ್ಟದೆ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ, ಈ ದಿನಮಾನಗಳಲ್ಲಿ ನಾವು ಹೇಗಿದ್ದೇವೆ ಎಂಬುದಾಗಿ ನೋಡುವಾಗ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಇಲ್ಲವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುವವರೇ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವರು ಇಲ್ಲ, ಒಬ್ಬನಾದರೂ ಇಲ್ಲ, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಇವೆಲ್ಲವೂ ಕೂಡ ವಿಧೇಯತ್ವ ಎನ್ನುವಂಥ ಕ್ರಿಯೆಗೆ ವಿರುದ್ಧವಾಗಿ ಇರುವಂಥ ಕಾರ್ಯಗಳು. ಯಾರು ಅವಿಧೇಯರಾಗಿ ಜೀವಿಸುತ್ತಾರೋ ಅವರು ನೀತಿವಂತರಲ್ಲ. ಅವಿಧೇಯತ್ವ ಇರುವಂಥವನು ತಿಳುವಳಿಕೆ ಉಳ್ಳವನಲ್ಲ. ಅವಿಧೇಯತ್ವ ಇದ್ದವನು ದೇವರನ್ನು ಹುಡುಕುವವನಲ್ಲ. ಅವಿಧೇಯತ್ವ ಇರುವಂಥವನು ದಾರಿ ತಪ್ಪಿ ನಡೆಯುವಂಥವನು. ಅವಿಧೇಯತ್ವ ಇರುವಂಥ ವ್ಯಕ್ತಿ ಕೆಲಸಕ್ಕೆ ಬಾರದವನು, ಒಳ್ಳೆಯದನ್ನು ಪ್ರೀತಿ ಮಾಡದವನು. ಹೀಗೆ ತದ್ವಿರುದ್ಧವಾಗಿ ಇರುವಂಥ ವಾಕ್ಯಗಳು ವಿಧೇಯತ್ವಕ್ಕೆ ವಿರುದ್ಧವಾಗಿ ಇರುವಂಥ ಕ್ರಿಯೆಗಳನ್ನು ಪೌಲನು ರೋಮಾಪುರದವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಬರೆಯುತ್ತಾನೆ. ಈಗ ಪ್ರಿಯರೇ, ನಾವು ವಿಶ್ಲೇಷಿಸಿ ಅರ್ಥ ಮಾಡಿಕೊಳ್ಳಬೇಕಾದದ್ದು, ನಾವು ವಿಧೇಯರಾಗಿದ್ದಾಗ ದೇವರಿಗೆ ಮಹಿಮೆ ಪಡಿಸುತ್ತೇವೆ, ಅವಿಧೇಯರಾಗಿ ಜೀವಿಸುವಾಗ ದೇವರ ವಾಕ್ಯಕ್ಕೂ, ದೇವರ ವಾಗ್ದಾನಗಳಿಗೂ, ದೇವರ ನಿಯೋಜನೆಗೂ, ದೇವರ ಕ್ರಿಯೆಗೂ, ದೇವರ ಕಾರ್ಯಕ್ಕೂ, ದೇವರ ಒಡಂಬಡಿಕೆಗೂ ವಿರುದ್ಧವಾಗಿ ಇದ್ದೇವೆ ಎನ್ನುವುದು ಸ್ಪಷ್ಟ. ಕಾರಣ ಅವರ ಕಣ್ಣಿನಲ್ಲಿ ದೇವರ ಭಯ ಇಲ್ಲ. ನಾವು ದೇವರ ಭಯ ಕಾಣದೆ ಹೋದಾಗ ನಮ್ಮಲ್ಲಿ ಅವಿಧೇಯತ್ವವು ಇರುತ್ತದೆ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ಮತ್ತೊಂದು ಉದಾಹರಣೆಯನ್ನು ದೇವರ ವಾಕ್ಯದಲ್ಲಿ ನಾವು ವಿಧೇಯತ್ವಕ್ಕೂ ಅವಿಧೇಯತ್ವಕ್ಕೂ ನೋಡ್ತೇವೆ. 1ನೇ ಸಮುವೇಲನ ಗ್ರಂಥ 15ನೇ ಅಧ್ಯಾಯದ 22ನೇ ವಾಕ್ಯ. ಅಲ್ಲಿ ಸಮುವೇಲನು ಬಹಳ ಉತ್ತಮವಾಗಿ ವಿಧೇಯತ್ವದ ಕುರಿತು ಚಿತ್ರಿಸುತ್ತಾನೆ. 1ನೇ ಸಮುವೇಲ 15ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನು. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ನಿನಗೆ, ಮುಂದಿನ ವಾಕ್ಯದಲ್ಲಿ ಆತನು ಶಿಕ್ಷೆಯನ್ನು, ದಾವೀದನಿಗೆ ಹೇಗೆ ಶಿಕ್ಷೆಯನ್ನು ದೇವರು ವಿಧಿಸುತ್ತಾನೋ ಅದನ್ನು ಆತನು ತಿಳಿಸುತ್ತಾ ಬರುತ್ತಾನೆ. ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಯೆಹೋವನಲ್ಲಿ ವಿಧೇಯತೆ ಉಳ್ಳವನು ಯೆಹೋವನ ವಾಕ್ಯಗಳಿಗೆ ಒಡಂಬಟ್ಟು ನಡೆಯುತ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳುವ ಪ್ರಕಾರ ನಾವು ಯಜ್ಞಗಳನ್ನು, ಹೋಮಗಳನ್ನು, ಕಾಣಿಕೆಗಳನ್ನು, ಮತ್ತೊಂದು ಮಗದುಗಳನ್ನು ತಂದು ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿ ನಾವು ವಿಧೇಯರಾಗಿ ಇಲ್ಲದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲ ಎನ್ನುವಂಥದ್ದನ್ನು ದೇವರ ವಾಕ್ಯದ ಮೂಲಕ ನಾವು ನೋಡಿ ತಿಳಿದುಕೊಳ್ಳಬೇಕಾದದ್ದು ಅವಶ್ಯಕ. ಕಾರಣ ದೇವರ ವಾಕ್ಯವು ಹೇಳ್ತದೆ, ಹಠವು ಮಿಥ್ಯಾಭಕ್ತಿಯು ವಿಗ್ರಹಾರಾಧನೆಗೆ ಸಮಾನವಾಗಿರುವುದು. ಇತರ ಮಂತ್ರತಂತ್ರಗಳಷ್ಟೇ ಉತ್ತಮವಾಗಿ ಕೆಟ್ಟದವುಗಳಾಗಿವೆ ಎಂಬುದಾಗಿ ಹೇಳುವುದಲ್ಲ, ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದು ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೇವೆ. ಹಾಗಾಗಿ ನಾವು ಈ ಹೊತ್ತು ಅವಿಧೇಯತ್ವವನ್ನು ಹೊಂದಿರುವುದಾದರೆ ಮಂತ್ರತಂತ್ರಗಳನ್ನು ಮಾಡಿದಷ್ಟೇ ಕೆಟ್ಟದ್ದು. ಅವಿಧೇಯರಾಗಿರುವುದಾದರೆ ಹಠ, ಮಿಥ್ಯಾಭಕ್ತಿ ಇವೆಲ್ಲವೂ ಕೂಡ ವಿಗ್ರಹಾರಾಧನೆಗೆ ಸಮಾನವಾಗಿರುವುದರಿಂದ ವಿಗ್ರಹಾರಾಧನೆ ಮಾಡದೆ ಹೋದರೂ ಅವಿಧೇಯತ್ವವು, ಹಠವು, ಮಿಥ್ಯಾಭಕ್ತಿ ಇರುವುದಾದರೆ ಅದಕ್ಕೆ ಸಮಾನ ಎಂಬುದಾಗಿ ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳುತ್ತೇವೆ. ಹಾಗಾಗಿ ಪ್ರಿಯರೇ, ದೇವರ ವಾಕ್ಯ ಈ ರೀತಿಯಲ್ಲಿ ಯೆಶಾಯನ ಮೂಲಕವಾಗಿ
ಎಚ್ಚರಿಕೆಯನ್ನು ನೀಡುತ್ತದೆ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ನೀವು ಒಪ್ಪಿ ವಿಧೇಯರಾದರೆ, 1ನೇ ಅಧ್ಯಾಯದ 19ನೇ ವಾಕ್ಯ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತನ್ನು ಯೆಹೋವನೇ ನುಡಿದಿದ್ದಾನೆ ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಪ್ರಬೋಧಿಸ್ತದೆ. ಪ್ರೀತಿಯುಳ್ಳ ದೇವರ ಜನರೇ, ದೇವರು ತನ್ನ ವಾಕ್ಯಗಳನ್ನು ಮಾನವರಾದ ನಮಗೆ ಕೊಡುವಾಗ ಅನೇಕ ವಿಷಯಗಳನ್ನು ಹೊತ್ತುಕೊಂಡಂಥ ವಾಗ್ದಾನಗಳನ್ನು ಆತನು ನಮಗೆ ದಯಪಾಲಿಸಿ ಕೊಡುತ್ತಾನೆ. ಹಾಗಾಗಿ ಆತನ ವಾಕ್ಯಗಳಲ್ಲಿ ವಿಧೇಯತೆಯನ್ನು, ಆತನ ವಾಕ್ಯಗಳಲ್ಲಿ ವಿಧೇಯತ್ವ ಜೀವಿತವನ್ನು, ವಿಧೇಯಕವಾದಂಥ ನಿಷ್ಠೆಯ ಬದುಕನ್ನು ಹೊಂದಿಕೊಳ್ಳಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಮತ್ತು ಒಂದು ಹಳೆಯ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯದ 26ನೇ ವಾಕ್ಯಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸುವುದಾದರೆ, ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 26ನೇ ವಾಕ್ಯಕ್ಕೆ ನಾವು ನೋಡುವುದಾದರೆ, ನೋಡಿರಿ, ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತೇನೆ. 27ನೇ ವಾಕ್ಯ, ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದರೆ ಆಶೀರ್ವಾದವು. ಆ ಆಜ್ಞೆಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿ ನೀವು ಜೀವಿಸುವುದಾದರೆ ನಿಮಗೆ ಶಾಪವು ಉಂಟಾಗುವವು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ, ಮೋಶೆ ಬರೆದಂಥ ಈ ಧರ್ಮೋಪದೇಶ ಕಾಂಡವನ್ನು ಇಸ್ರಾಯೇಲ್ ಜನರಿಗೆ ಪ್ರಬೋಧಿಸುವಂಥ ಮೋಶೆ ಯೆಹೋವನ ಆಜ್ಞೆಗಳನ್ನು, ಆತನ ವಿಧಿಧಾನಗಳನ್ನು, ಆತನ ವಿಧೇಯಕವಾದಂಥ ನಿರ್ಣಯಗಳನ್ನು ಪ್ರಕಟ ಮಾಡುವಾಗ ಯೆಹೋವನಾದ ದೇವರು ಕೊಟ್ಟಂಥ ಈ ಎಚ್ಚರಿಕೆಯನ್ನು ಆತನು ಹೀಗೆ ಹೇಳ್ತಾನೆ: ಯೆಹೋವನಾದ ದೇವರ ಆಶೀರ್ವಾದದ ಶಾಪದ ವಾಕ್ಯಗಳನ್ನು ಈಗ ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಈಗ ನಾನು ಬೋಧಿಸುವ ಈ ವಾಕ್ಯಗಳು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳು ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಯೆಹೋವನಿಗೆ ವಿಧೇಯರಾಗಿ ನಡೆದರೆ ನಿಮಗೆ ಆಶೀರ್ವಾದ. ಯೆಹೋವನ ಆಜ್ಞೆಗಳಿಗೆ ವಿಧೇಯರಾಗದೆ ಹೋದರೆ ನಿಮಗೆ ಶಾಪ. ಆ ಶಾಪವು ಹೇಗೆ ಇರುತ್ತದೆ ಎಂಬುದಾಗಿ ನೋಡುವಾಗ ನೀವು ಬಹಳ ಕಷ್ಟಕ್ಕೂ, ಗಲಿಬಿಲಿಗೂ, ತೊಂದರೆಗೂ, ಇಕ್ಕಟ್ಟಿನ ಪರಿಸ್ಥಿತಿಗಳಿಗೂ ನಿಮ್ಮನ್ನು ನೀವು ನಡೆಸಿಕೊಂಡು ಹೋಗುವ ಮಾರ್ಗ ಕಟ್ಟ ಕಡೆಯದಾಗಿ ಅದು ಮರಣಕ್ಕೆ ನಿಮ್ಮನ್ನು ಒಪ್ಪಿಸುತ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಆತನು ಆ ವಿಧೇಯಕವಾದಂಥ ವಾಕ್ಯಗಳನ್ನು ಪ್ರಕಟ ಮಾಡುತ್ತಾ ಇದ್ದಾನೆ. ಹಾಗಾಗಿ ಈ ವಿಧೇಯತ್ವ ಎನ್ನುವಂಥದ್ದು ಒಂದು ಶ್ರೇಷ್ಠವಾದಂಥ ಕಾರ್ಯ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ ಕೆಲವು ವಾಕ್ಯಗಳ ಮೇಲೆ ನಾವು ನೋಡ್ತೇವೆ, ದೇವರ ವಾಕ್ಯಗಳಲ್ಲಿ ನೆಲೆಗೊಂಡವನಾಗಿ, ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆದುಕೊಳ್ಳುವಂಥವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ ವ್ಯಕ್ತಿಗೆ ಹೋಲಿಕೆಯಾಗುತ್ತಾನೆ. ಬಂಡೆಯ ಮೇಲೆ ಕಟ್ಟಿದ ಮನೆ ಅದು ಯಾವ ಗಾಳಿಗೂ ಝಳಕ್ಕೂ ಮಾತ್ರವಲ್ಲದೆ ಪ್ರಕೃತಿಯ ವಿಕೋಪಕ್ಕೂ ಬಿದ್ದು ಹೋಗುವುದಿಲ್ಲ. ಅದು ಗಟ್ಟಿಯಾದ ಬಂಡೆಯ ಮೇಲೆ ಅಡಿಪಾಯವಾಗಿ ಕಟ್ಟಲ್ಪಟ್ಟಿದೆ. ಹಾಗೆಯೇ ನಮ್ಮ ಜೀವಿತಗಳು ಕೂಡ ದೇವರ ವಾಕ್ಯದ ಅಡಿಧಾವರೆಗಳಲ್ಲಿ ನೆಲೆಗೊಂಡವರಾಗಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ, ದೇವರ ವಾಕ್ಯದ ಬಂಡೆ ಎಂಬ ಆ ಬಂಡೆಯೋಪಾದಿಯಲ್ಲಿ ಇರುವಂಥ ದೇವರ ವಾಕ್ಯಗಳಲ್ಲಿ ಒಳಗೊಂಡು ನಮ್ಮ ಜೀವಿತಗಳನ್ನು ರೂಪಿಸಿಕೊಳ್ಳುವುದಾದರೆ ಯಾವ ಪ್ರಕೃತಿಯ ವಿಕೋಪಕ್ಕೂ ನಾವು ಬಿದ್ದು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನ ಕೋಪಕ್ಕೂ ಬಿದ್ದು ಹೋಗುವುದು ಸಾಧ್ಯ ಇಲ್ಲ. ಹೇಗಿದೆ ಎಂಬುದಾಗಿ ನೋಡುವಾಗ 2ನೇ ಕೊರಿಂಥ 10ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ತಕ್ಕ ಶಿಕ್ಷೆ ಮಾಡುವುದಕ್ಕೆ ನಾವು ಸಿದ್ಧರಾಗುತ್ತೇವೆ. ಹಾಗಾಗಿ ಪ್ರಿಯರೇ, ವಿಧೇಯತ್ವ, ಅವಿಧೇಯತ್ವ ಎರಡು ತದ್ವಿರುದ್ಧವಾದಂಥ ಸಿದ್ಧಾಂತಗಳು. ವಿಧೇಯರಾದರೆ ಯೆಹೋವನ ವಾಕ್ಯವೆಂಬ ಬಂಡೆಯ ಮೇಲೆ ಬದುಕನ್ನು ಕಟ್ಟಿ ಜೀವಿಸುತ್ತೇವೆ. ಅವಿಧೇಯರಾದರೆ ದೇಶದ ಶಾಪವು ನಮ್ಮನ್ನು ಮುತ್ತಿಕೊಳ್ಳುತ್ತದೆ.
ಆ ಶಾಪವು ನಮ್ಮನ್ನು ಮರಣಕ್ಕೆ ಒಪ್ಪಿಸಿಕೊಡುತ್ತದೆ. ಹಾಗಾಗಿ ದೇವರ ವಾಕ್ಯದ ಪ್ರಸಂಗಿಯ ಪುಸ್ತಕದಲ್ಲಿ ನಾವು ನೋಡ್ತೇವೆ, 12ನೇ ಅಧ್ಯಾಯದ 13ನೇ ವಾಕ್ಯ, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಮನುಷ್ಯರ ಕರ್ತವ್ಯ ಎಂಬುದಾಗಿ. ಹಾಗಾಗಿ ವಿಧೇಯತ್ವದ ಮಹತ್ವ ದೇವರ ವಾಕ್ಯದ ಆಧಾರದ ಮೇಲೆ ತಿಳಿದುಕೊಂಡಿದ್ದೇವೆ. ಈ ಹೊತ್ತು ದೇವರಿಗೆ ಭಯಪಟ್ಟು ದೇವರ ವಾಕ್ಯ ವಿಧೇಯರಾಗಿ ನಡೆದುಕೊಳ್ಳುವಂಥದ್ದೇ ನಮ್ಮ ಕರ್ತವ್ಯ ಎನ್ನುವಂಥದ್ದನ್ನು ದೇವರು ತೋರಿಸಿಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಆ ವಿಧೇಯತ್ವವು ನನ್ನಲ್ಲಿರುವುದಾದರೆ ಅವುಗಳನ್ನು ತೆಗೆದು ವಿಧೇಯತ್ವದಲ್ಲಿ ನಡೆಯೋಣ. ಆ ನಿಟ್ಟಿನಲ್ಲಿ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೆನ್.